ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಭಕ್ತ ಜನರ ನಂಬಿಕೆ ವಿಶ್ವಾಸಗಳಿಗೆ ಪಾತ್ರವಾಗಿರುವ ಪುಟ್ಟ ಗ್ರಾಮದ ಭವ್ಯ ದೇಗುಲ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯ ಚಿಂತಾಮಣಿ ತಾಲೂಕಿನ ಭೂಮಿಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಒಂದು ಪುಟ್ಟ ಹಳ್ಳಿ ಮೂಗಲಮರಿ. ಇಲ್ಲಿರುವ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದಿದ್ದು ಭಕ್ತಾದಿಗಳನ್ನು ತನ್ನತ್ತ ಸೆಳೆಯುತ್ತಿದೆ. ಈ ಗ್ರಾಮದಲ್ಲಿ ಬಹಳ ಪುರಾತನ ಕಾಲದಿಂದ ಇದ್ದ ಚಿಕ್ಕದಾದ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯವನ್ನು ದಾನಿಗಳ, ಭಕ್ತಾದಿಗಳ ಹಾಗೂ ಗ್ರಾಮಸ್ಥರ ಸಹಕಾರದಿಂದಾಗಿ ಜೀರ್ಣೋದ್ಧಾರಗೊಳಿಸಿ ಅತ್ಯಾಕರ್ಷಕವಾಗಿ ಭವ್ಯವಾಗಿ ನಿರ್ಮಿಸಲಾಗಿದೆ. ಬಹುತೇಕ ಕಲ್ಲಿನಿಂದಲೇ ನಿರ್ಮಾಣಗೊಂಡಿರುವ ಈ ದೇಗುಲವು ಪುರಾತನ ಶೈಲಿ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುವಂತೆ ನಿರ್ಮಿತವಾಗಿದೆ. ಶಿಲ್ಪಿಗಳು ಸಹ ತಮ್ಮ ಕಲಾ ಪ್ರತಿಭೆಯನ್ನು ಮೆರೆದಿದ್ದಾರೆ. ದೇಗುಲದ ಸುತ್ತಲೂ ವಿಶಾಲವಾದ ಜಾಗವಿದ್ದು ಸುತ್ತಲೂ ಕಾಂಪೌಂಡ್ ನಿರ್ಮಿಸಲಾಗಿದೆ. ದೇಗುಲದ ಗೋಪುರ ಮತ್ತು ಮಹಾದ್ವಾರವಂತೂ ಅತ್ಯಂತ ಆಕರ್ಷಣೀಯವಾಗಿದೆ. ದೇಗುಲದ ಸುತ್ತಲೂ ವಿವಿಧ ರೀತಿಯ ಗಿಡ ಮರಗಳನ್ನು ಬೆಳೆಸಿದ್ದು ಹಸಿರು ಸಿರಿ ಕಂಗೊಳಿಸುತ್ತಿದೆ. ಅಲ್ಲಲ್ಲಿ ವಿವಿಧ ದೇವತೆಗಳ ಮೂರ್ತಿಗಳನ್ನು ಸಹ ಇರಿಸಲಾಗಿದೆ. ಇಲ್ಲಿ ಪ್ರತಿದಿನ ಪೂಜಾ ಕಾರ್ಯಗಳು ನಡೆಯುತ್ತಿವೆ. ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಹಬ್ಬ ಹರಿದಿನಗಳ ಸಂದರ್ಭಗಳಲ್ಲಿ ವಿಶೇಷ ಪೂಜಾ ಕಾರ್ಯಗಳು ನಡೆಯುತ್ತವೆ. ಈ ಸಂದರ್ಭದಲ್ಲಿ ಭಕ್ತರ ಸಂಖ್ಯೆಯು ಸಹ ಹೆಚ್ಚಾಗಿರುತ್ತದೆ. ಪ್ರತಿ ಸೋಮವಾರ ಭಕ್ತಾದಿಗಳಿಗೆ ಉಚಿತವಾಗಿ ಅನ್ನದಾನ ಕಾರ್ಯಕ್ರಮವನ್ನು ಸಹ ನಡೆಸಲಾಗುತ್ತದೆ. ಭಕ್ತಾದಿಗಳ ಹರಕೆಗಳು ಬಹುತೇಕ ಈಡೇರುತ್ತವೆ ಎಂಬ ನಂಬಿಕೆ ಮತ್ತು ವಿಶ್ವಾಸ ಭಕ್ತ ಜನರಲ್ಲಿ ಮೂಡಿದೆ. ಗ್ರಾಮದ ಸುಂದರ ಪರಿಸರದಲ್ಲಿ ನಿರ್ಮಾಣಗೊಂಡಿರುವ ಈ ಪವಿತ್ರ ತಾಣವನ್ನು ನೋಡಿ ಕಣ್ತುಂಬಿಕೊಳ್ಳುವುದೇ ಒಂದು ರೀತಿಯ ಸೌಭಾಗ್ಯವೆನಿಸುತ್ತದೆ. ಚಿಂತಾಮಣಿ ಬಟ್ಲಹಳ್ಳಿ ರಸ್ತೆಯಲ್ಲಿ ಇರುವ ಈ ಗ್ರಾಮವು ಚಿಂತಾಮಣಿಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿದೆ. ಈ ಭವ್ಯ ದೇಗುಲದ ಕುರಿತಾಗಿ ಬೆಳಕು ನ್ಯೂಸ್ ಒನ್ ಸುದ್ದಿವಾಹಿನಿಯು ಹಲವು ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ. ದಯವಿಟ್ಟು ವೀಕ್ಷಿಸಿ, ಪುನೀತರಾಗಿ. ओम सुमुखाय नमः, ओम शिवाय नमः, ओम महेश्वराय नमः, ओम ओमे नमः, ओम ज्ञान नमः, ಸ್ವಾಮಿಗಳೇ ನಮಸ್ತೆ ಸರ್. ತಮ್ಮ ಹೆಸರು? ಶ್ರೀನಿವಾಸ್ ಅಂತ. ತಾವು ಈ ಒಂದು ಮೂಗಲಮರಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ? ನಾನು ಸುಮಾರು 1 ವರ್ಷದಿಂದ ಇದು ಪ್ರತಿಷ್ಠಾಪನೆ ಆದಾಗಲಿಂದ ಮಂಡಲ ಪೂಜೆ ಪ್ರಾರಂಭ ಆಯಿತು. ಮಂಡಲ ಪೂಜೆ ಪ್ರಾರಂಭ ಆದಾಗಲಿಂದ ಬರ್ತಾ ಇದ್ದೀನಿ. ಇಲ್ಲಿ ಅದಕ್ಕೆ ಮೊದಲು ಬೆಂಗಳೂರಿನವ್ರು ಬಂದು ಈ ದೇವಸ್ಥಾನ ಸುಮಾರಾಗಿ ಒಂದು ನೋಡಿ ಆ ಲಿಂಗ ನೋಡ್ಬಿಟ್ಟು ಅವರೊಂದು ಸಂಕಲ್ಪ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಹೋಗಿದ್ದೆ ಅನ್ಕೊಂಡಿದ ತಕ್ಷಣ ಅವ್ರು ಅನ್ಕೊಂಡಿದ್ದ ಕಾರ್ಯಗಳೆಲ್ಲ ಸಿದ್ಧಿಯಾಗಿದೆ. ನಂತರ ಅವ್ರು ಬಂದು ಇಲ್ಲಿ ಚಿಕ್ಕದಾಗಿ ಗುಡಿ ಕಟ್ಟಿದ್ರು. ಅವಾಗ ಅವರು ಅನ್ಕೊಂಡಿದ್ದಕ್ಕೆ ಇನ್ನೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಇದು ಬ್ರಹ್ಮಸೂತ್ರ ಲಿಂಗ. ಈ ದೇವಸ್ಥಾನದ ಹೆಸರೇನು? ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ಅಂತ, ಮೂಗಲಮರಿ ಕ್ಷೇತ್ರ. ಇಲ್ಲಿ ಅನ್ಕೊಂಡಿದ್ದ ಕಾರ್ಯಗಳು ಎಲ್ಲ ಸಿದ್ಧಿ ಆಗ್ತಾ ಇದೆ. ಬಂದವರು ಏನ್ ಅನ್ಕೊಂಡು ಹೋಗ್ತಾರೋ ಅವರು ಅನ್ಕೊಂಡಿದ್ದ ಕಾರ್ಯಗಳು ಸಿದ್ಧಿ ಆಗ್ತಾ ಇದೆ. ಅದೇ ರೀತಿ ಬಂದು ಇಲ್ಲಿ ಯಾರ್ಯಾರು ಬಂದಿದಾರೋ ಪ್ರತಿಯೊಬ್ರು ಅವ್ರವ್ರು ತಮ್ಮ ಸ್ವಇಚ್ಛೆಯಿಂದಾನೇ ಸೇವೆ ಮಾಡ್ತಾ ಇದ್ದಾರೆ. ಯಾರು ಇಂಥದ್ದು ಮಾಡಿ ಅಂತ ಹೇಳೋದಿಲ್ಲ. ಅವರಾಗ ಅವರೇ ಸ್ವಇಚ್ಛೆಯಿಂದ ಸೇವೆ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು
ಪ್ರತಿನಿತ್ಯ ಇಲ್ಲಿ ಪೂಜಾ ಕಾರ್ಯಗಳು ನಡೀತಾವ? ಪ್ರತಿನಿತ್ಯ ಅಭಿಷೇಕ ನಡೆಯುತ್ತೆ, ನಿತ್ಯ ರುದ್ರಾಭಿಷೇಕ ನಡೆಯುತ್ತೆ. ಮತ್ತೆ ಇದು ಒಂದೊಂದು ದಿನ ವಿಶೇಷ ಏನಿರುತ್ತೋ ಆ ವಿಶೇಷ ಪೂಜೆಗಳು ನಡೆಯುತ್ತೆ. ಆಮೇಲೆ ಹಬ್ಬ ಹರಿದಿನ, ಅಮಾವಾಸ್ಯೆ, ಹುಣ್ಣಿಮೆ ಆ ದಿವಸಗಳಲ್ಲಿ ಏನಾದ್ರು ವಿಶೇಷ ಕಾರ್ಯಕ್ರಮಗಳು ಇರುತ್ತಾ? ಪೌರ್ಣಮಿ ಅಮಾವಾಸ್ಯೆಗಳಿಗೆ ವಿಶೇಷ ಪೂಜೆಗಳಿರುತ್ತೆ. ಬೆಂಗಳೂರಿಂದ ಸುಮಾರು ಜನ ಬರ್ತಾರೆ. ನಿತ್ಯ ಸೋಮವಾರಗಳು ಇಲ್ಲಿ ಇದು ಅನ್ನ ಸೇವೆ ಇರುತ್ತೆ. ನಿತ್ಯ ಸೋಮವಾರ ಅನ್ನಪ್ರಸಾದ ಇರುತ್ತೆ. ಇದನ್ನ ವ್ಯವಸ್ಥೆ ಮಾಡೋದು ಯಾರು? ಬೆಂಗಳೂರಿಂದ ಬರ್ತಾರೆ ಧರ್ಮದರ್ಶಿಗಳು ಆನಂದ್ ಅಂತ ಇದ್ದಾರೆ, ಅವರೇ ಈ ಅನ್ನ ಪ್ರಸಾದವನ್ನು ವ್ಯವಸ್ಥೆ ಮಾಡ್ತಾರೆ. ಮತ್ತೆ ಎಲ್ಲ ಸೇವಾಕರ್ತರಿದ್ದಾರೆ, ಸೇವಾಕರ್ತರು ಅದಕ್ಕೆ ದಾನಿಗಳಿದ್ದಾರೆ. ಮತ್ತೆ ಪ್ರತಿಯೊಂದು ಸೋಮವಾರಕ್ಕೂ ಹಿಂಗೆ ಅಂತ ಒಂದು ಸೇವಾಕರ್ತರು ಇವಾಗ ಬುಕ್ ಆಗ್ಬಿಟ್ಟಿದ್ದಾರೆ. ಪ್ರತಿಯೊಂದು ಸೋಮವಾರಕ್ಕೂ ಒಬ್ಬೊಬ್ರು ಈ ತರ ಅಂತ ನಾವು ದಾನಿಗಳು ನಾವು ಬಂದು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಇದು ಮುಂದೆ ಬಂದು ಒಪ್ಕೊಂಡಿದ್ದಾರೆ. ಈ ತರ 50 ವಾರಗಳು ಇವಾಗ ಈ ಒಂದು ವರ್ಷದ್ದು ಆಗಿತ್ತು, ಮತ್ತೆ ಮುಂದಕ್ಕೂ ನಡೀತಾ ಇದೆ. ಸೋಮವಾರ ಅನ್ನದಾನ ಕಾರ್ಯಕ್ರಮ ನಡೀತದೆ ಅಂತ ತಾವು ತಿಳಿಸಿದ್ರೆ, ಹೌದು. ಪ್ರತಿ ಸೋಮವಾರ ಎಷ್ಟು ಮಂದಿ ಬರ್ಬೋದು ಇಲ್ಲಿ ಭಕ್ತಾದಿಗಳು? ಸುಮಾರು ಒಂದು 100 ಜನ ಅಷ್ಟು ಬರ್ತಾರೆ ಭಕ್ತಾದಿಗಳು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಹುಣ್ಣಿಮೆ, ಹಬ್ಬ ಹರಿದಿನ, ಅಮಾವಾಸ್ಯೆ ಆ ದಿನಗಳಿಂದ ಎಷ್ಟು ಜನ ಬರ್ಬೋದು? ಇದು ಹಬ್ಬಗಳಿಗಂತೂ ತುಂಬಾ ಜನ ಬೆಳಗ್ಗೆಯಿಂದ ರಾತ್ರಿವರೆಗೂ ಬರ್ತಾನೆ ಇರ್ತಾರೆ. ಅಮಾವಾಸ್ಯೆ ದಿನ ಅದೇ ಸುಮಾರು 100 ಜನ ಅಷ್ಟು ಬರ್ತಾರೆ. ಅಮಾವಾಸ್ಯೆ ಪೌರ್ಣಮಿಗೆ 100 ಜನ ಅಷ್ಟು ಬರ್ತಾರೆ. ಅಂದ್ರೆ ಸ್ವಲ್ಪ ಏನಂದ್ರೆ ಹಳ್ಳಿ ಆಗಿರೋದ್ರಿಂದ ಅವಾಗ ಬಂದು ಹೋಗ್ತಾರೆ. ಸ್ವಲ್ಪ ಒಂದು ಟೈಮಿಂಗು ಡ್ಯೂರೇಷನ್ ಆಗುತ್ತೆ, ಅವ್ರಿಗೆ ಅನುಕೂಲ ಆಗೋ ಸಂದರ್ಭದಲ್ಲಿ ಬಂದು ದರ್ಶನ ಮಾಡ್ಕೊಂಡು ಅಲ್ಲಿಗೆ ಜನಸಾಮಾನ್ಯರಲ್ಲಿ ಹಾಗೂ ಭಕ್ತಾದಿಗಳಲ್ಲಿ ಒಂದು ನಂಬಿಕೆ ಇದೆ. ಇಲ್ಲಿ ನಾವು ಏನೇ ಅರಿಕೆ ಸಲ್ಲಿಸ್ಕೊಂಡ್ರು ಕೂಡ ಅದು ಈಡೇರ್ತದೆ ಅಂತ. ಆ ರೀತಿ ಈಡೇರಿರುವಂತಹ ಅರಿಕೆ ಈಡೇರಿರುವಂತಹ ಉದಾಹರಣೆಗಳೇನಾದಿಯಾ? ಸುಮಾರು ಜನ ಇದ್ದಾರೆ. ನಿಮ್ಮ ಹತ್ರ ಹೇಳಿದ್ದಾರೆ ಅವರು? ನಮ್ಮ ಹತ್ರ ಬಂದು ಸುಮ್ನೆ ಒಂದು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರು. ಅವ್ರ ಕನಸಿನಲ್ಲಿ ಆ ಭಗವಂತ ಕಾಣಿಸ್ಕೊಂಡು ನನಗೆ ವಿಭೂತಿ ಒಂದು ಉಂಡೆ ತಂದಿಡು ಅಂತ ಹೇಳೋಷ್ಟೊತ್ತಿಗೆ ಅವರು ಹೋಗಿ ವಿಚಾರಿಸಿದ್ದಾರೆ. ಆದ್ರೆ ಬೇರೆಯವ್ರು ಹೋಗಿ ಕೇಳಿದಾಗ ಅವ್ರ ಅಂಗಡಿ ಇಲ್ಲ ಅಂದಿದ್ದಾರೆ. ಮತ್ತೆ ಅದೇ ಯಾರು ಆ ಹುಡುಗಿಗೆ ಯಾರು ಕನಸಿನಲ್ಲಿ ಬಂದಿತ್ತು ಅವರು ಕೇಳಿದಾಗ ಯಾರಿಗೋ ತಂದಿರುವಂತದ್ದು ದೊಡ್ಡದು ಒಂದು 3 kg ಅಷ್ಟು ಅವ್ರು ಯಾವ್ದೋ ಚಿಕ್ಕದೊಂದು ಉಂಡೆ ತಗೊಂಡು ಬರ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಅವರು ಆ ದೊಡ್ಡದು ಒಂದು ಉಂಡೆನೆ ಅಲ್ಲಿ ಇದೆಯಲ್ಲ ಟೇಬಲ್ ಮೇಲೆ ಇಟ್ಟಿದೀವಲ್ಲ ಅದನ್ನ ಅವ್ರಿಗೆ ಅವರು ತಗೊಂಡ್ಬಂದು ಕೊಟ್ರು. ಅವರು ಅನ್ಕೊಂಡಿದ್ದು ದೇವ್ರ ಕನಸಿನಲ್ಲಿ ಬಂದು ಅನ್ಸಿದ್ದಕ್ಕೆ ಅವ್ರು ಬಂದು ನನ್ನನ್ನ ಬಂದು ಇಲ್ಲಿ ಬಂದ್ರು. ಅಷ್ಟೊತ್ತಿಗೆ ನಾನು ಹೊರಗಡೆಯಿಂದ ನನ್ನ ಊರಿಂದ ಬಂದೆ. ಅವರು ಇನ್ಯಾರು ಇಲ್ಲ ಅಂತ ಹೊರಡ್ಬೇಕು ಅನ್ಕೊಳ್ಳೋಷ್ಟೊತ್ತಿಗೆ ನಾನು ಸಿಕ್ಕಿದೆ. ಸ್ವಾಮಿ ಬನ್ನಿ, ಈ ತರ ಇದೆ, ಈ ತರ ಅನ್ಕೊಂಡಿದ್ವಿ, ಈ ತರ ಸಿಕ್ತು, ನಮ್ಗೆ ಅನ್ಕೊಂಡಿದ್ವಿ, ನಾವು ತಗೊಂಡ್ಬಂದಿದ್ವಿ ಅಂತಂದಿದ್ದಕ್ಕೆ ಅವ್ರಿಗೆ ಅಲ್ಲಿ ದೇವ್ರ ಹತ್ರ ಇಟ್ಬಿಟ್ಟು ಅವ್ರ ಸಂಕಲ್ಪ ಮಾಡಿಸಿ ಅವರ ಏನ್ ಕೋರಿಕೆ ಇದೆಯೋ ಭಗವಂತ ನೆರವೇರಿಸ್ಲಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರಲ್ಲಿ ಪೂಜೆ ಮಾಡ್ಬಿಟ್ಟು ಅವ್ರಿಗೆ ಫಸ್ಟ್ ಅದನ್ನ ಭಸ್ಮನ ಭಗವಂತನಿಗೆ ಇಟ್ಟು ಮತ್ತೆ ಅವ್ರನ್ನ ಇಟ್ಕೊಳಕ್ ಹೇಳಿ ಅಲ್ಲಿಂದ ಪ್ರಾರಂಭ ಮಾಡಿದ್ವಿ. ಇವಾಗೂ ಬಂದವರೆಲ್ಲ ಭಸ್ಮ ಇದು ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ನಾವು ಮೊನ್ನೆ ವಾರ್ಷಿಕೋತ್ಸವ ಆಯಿತು. ಆ ವಾರ್ಷಿಕೋತ್ಸವದಲ್ಲಿ ಸುಮಾರು ಒಂದು 50ರಿಂದ 100 kg ಅಷ್ಟು ಭಸ್ಮ ಅಭಿಷೇಕ ಮಾಡಿದ್ವಿ. ಆ ಭಸ್ಮಾಭಿಷೇಕ ಮಾಡಿದ್ದನ್ನ ಪ್ರತಿಯೊಬ್ಬರಿಗೂ ಪ್ರಸಾದ ರೂಪದಲ್ಲಿ ಇವಾಗ ವಿತರಣೆ ಮಾಡ್ತಾ ಇದ್ವಿ. ಭಸ್ಮ ಭಕ್ತಾದಿಗಳಿಗೆ ವಿತರಣೆ ಮಾಡ್ತೀರಿ ಅಂತ ತಾವು ತಿಳಿಸಿದ್ರೆ, ಭಸ್ಮ ಅಂದ್ರೆ ಏನ್ ಸ್ವಾಮಿಗಳದು? ಭಸ್ಮ ಅಂದ್ರೆ ವಿಭೂತಿ ಸರ್. ಭಗವಂತನಿಗೆ ವಿಭೂತಿ ಅಭಿಷೇಕ ಮಾಡಿದ್ವಿ. ಆ ವಿಭೂತಿ ಅಭಿಷೇಕ ಮಾಡಿರುವಂತಹ ವಿಭೂತಿನ ಆ ಭಗವಂತನ ಮೇಲೆ ಒಂದು ವಾರ ಅದ್ರ ಮೇಲೆ ಇತ್ತು. ಭಗವಂತನ ಮೇಲೆ ಇಟ್ಟಿದ್ವಿ. ಆ ಭಗವಂತನ ಮೇಲೆ ಇಟ್ಟಿದ್ದಂತ ಭಸ್ಮನ ಅದನ್ನ ಪ್ರತಿಯೊಬ್ಬರಿಗೂ ಒಂದೊಂದು ಡಬ್ಬಿಲಿ ಹಾಕೊಡ್ತಾ ಇದ್ವಿ. ಅದನ್ನ ಮನೇಲಿ ಇಟ್ಕೊಂಡು ಭಸ್ಮಧಾರಣೆ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಏನೇ ಒಂಥರ ದುಷ್ಟ ಇದಿರುತ್ತೋ ಅವೆಲ್ಲ ಪರಿಹಾರ ಆಗಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯ ಇದಾಗ್ತಾ ಇದೆ ಸರ್. ಈ ಮೂಗಲಮರಿ ಗ್ರಾಮ ಚಿಂತಾಮಣಿ ನಗರದಿಂದ ಎಷ್ಟು ದೂರದಲ್ಲಿದೆ? ಒಂದು 12ರಿಂದ 13 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಸ್ಥಳೀಯ ಜನರ ಸಹಕಾರ ಹೇಗಿದೆ ನಿಮ್ಗೆ? ತುಂಬಾ ಚೆನ್ನಾಗಿದೆ ಸರ್. ನೋಡಿ, ನಮ್ಗೆ ಇಲ್ಲಿ ಸಂಕಲ್ಪ ಮಾಡಿಕೊಂಡು ನಾವು ಫಸ್ಟ್ ಶುರು ಮಾಡಿದ್ದು ದೇವಸ್ಥಾನ ಆದ್ಮೇಲೆ ಸುಮ್ನೆ ಒಂದು ಗಣಪತಿ ಹತ್ರ ನಾವು ಆರ್ಚ್ ಕಟ್ಟಬೇಕು ಅಂತ ಅನ್ಕೊಂಡ್ವಿ. ಆ ಪಕ್ಕದಲ್ಲಿರುವಂತ ಜಾಗನೆಲ್ಲ ಬಂದು ಭಕ್ತಾದಿಗಳು ಎಲ್ಲಿ ಸರಿಯಾಗಿ ಆರ್ಚ್ ಕೊಡ್ತಾ ಇರೋದು? ಊರು ಮುಂದ್ಗಡೆ ಎಂಟ್ರೆನ್ಸ್ ಅಲ್ಲಿ ಒಂದು 40 ಅಡಿ ಎತ್ತರದಲ್ಲಿ ಮತ್ತೆ 40 ಅಡಿಯಷ್ಟು ವಿಗ್ರಹಗಳ ಹೈಟು ಬರುತ್ತೆ ಸರ್. ಅದು ಅಷ್ಟು ವಿಜೃಂಭಣೆ ಇದೆ. ಅದು ಕಟ್ಟಡ ನಿರ್ಮಾಣ ಆಗ್ತದೆ. ಅದಕ್ಕೆ ಯಾರು ಸಹಕಾರ ಕೊಡ್ತಾ ಇದ್ದಾರೆ ನಿರ್ಮಾಣಕ್ಕೆ? ಸೇವಾಕರ್ತರು, ದಾನಿಗಳೇ ಕೊಡ್ತಾರೆ. ದಾನಿಗಳು ಮತ್ತು ಗ್ರಾಮಸ್ಥರು ಕೊಡ್ತಾ ಇದ್ದಾರೆ, ದಾನಿಗಳು ಕೊಡ್ತಾ ಇದ್ದಾರೆ. ಮತ್ತೆ ಜಾಗನೂ ಬಿಟ್ಕೊಟ್ಟಿದ್ದಾರೆ. ಪಾಪ ತುಂಬಾ ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದಾರೆ ಸರ್. ಈಗಾಗಲೇ ಇಲ್ಲೇ ಅತ್ಯಾಕರ್ಷಕವಾದ ಬಹಳ ಅದ್ಭುತವಾದ ದೇವಾಲಯ ನಿರ್ಮಾಣ ಆಗಿರೋದೆ. ನಿಜಕ್ಕೂ ಕೂಡ ಇದು ಭಕ್ತ ಸಮುದಾಯದಲ್ಲಿ ಸಂತೋಷವನ್ನು ಉಂಟು ಮಾಡಿದೆ. ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡೋ ಬಗ್ಗೆ ಏನಾದರೂ ಕಾರ್ಯಯೋಜನೆಗಳಿದೆಯಾ? ಹೌದು ಸರ್. ಎದುರುಗಡೆ ಒಂದು ಕಲ್ಯಾಣಿ ಆಗುತ್ತೆ. ಆ ಕಲ್ಯಾಣಿಯಲ್ಲೇ ತೆಪ್ಪೋತ್ಸವ ಮಾಡಬೇಕು ಅಂತ ಅವರ ಸಂಕಲ್ಪ ಇದೆ.
ಮತ್ತೆ ಇನ್ನು ಮುಂದ್ಗಡೆ ರಾಜಗೋಪುರ ಇನ್ನು ಗೋಪುರ ಆಗುತ್ತೆ. ಇಲ್ಲ, ಕಲ್ಯಾಣಿ ನಿರ್ಮಾಣ ಮಾಡ್ಬೇಕಾದ್ರೆ ಅಲ್ಲಿ ಜಾಗ ಇರ್ಬೇಕಲ್ಲ? ನಮ್ಮ ಎದುರುಗಡೆ ದೇವಸ್ಥಾನದ ಜಾಗ ಇದೆ, ದೇವಸ್ಥಾನದ ಜಾಗ ಇದೆ. ಕಲ್ಯಾಣಿ ಇದ್ದಿದ್ದ ಜಾಗನೇ ಇದೆ. ಆ ಜಾಗದಲ್ಲಿ ಇವಾಗ ಅದು ಪಾಳು ಬಿದ್ದಿದೆ. ಆ ಪಾಳು ಬಿದ್ದಿರೋದನ್ನ ಅವರು ಮತ್ತೆ ಜೀರ್ಣೋದ್ಧಾರ ಮಾಡಿ ಅದನ್ನ ಇವಾಗ ಆ ಒಂದು ಕಾರ್ಯಕ್ರಮ ಬೇರೆ ಮಾಡ್ತಾ ಇದಾರಲ್ಲ, ಅದಾದ್ಮೇಲೆ ಅದನ್ನ ಮಾಡೋಣ ಅಂತ ಅನ್ಕೊಂಡಿದ್ದಾರೆ. ಸುತ್ತಲೂ ಮೊದಲೇ ಗಿಡಗಳು, ಹೂವಿನ ಗಿಡಗಳು ಹಾಕಿರೋದ್ರಿಂದ ದಿನ ಯಥೇಚ್ಛವಾಗಿರೋಂತ ಹೂವು ಸಿಗುತ್ತೆ. ಅದರಿಂದ ನಾವು ಭಗವಂತನಿಗೆ ಸಮರ್ಪಣೆ ಮಾಡಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಬಂದು ಇಲ್ಲಿ ಬೇರೆಯವರು ಕೂಡ ಹೂವು ಸಮರ್ಪಣೆ ಮಾಡ್ತಾರೆ. ಪ್ರತಿ ವಾರನೂ ಇದೇ ತರ ಅಲಂಕಾರ ಇರುತ್ತೆ. ಸಾಮಾನ್ಯವಾಗಿ ದೇವರ ಸನ್ನಿಧಿಯಲ್ಲಿ ಪುಣ್ಯಕ್ಷೇತ್ರದಲ್ಲಿ ಮದುವೆಗಳು ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಬಹುತೇಕ ಭಕ್ತಾದಿಗಳಲ್ಲಿ ಜನಸಾಮಾನ್ಯರಲ್ಲಿದೆ. ಇಲ್ಲಿ ದೇವಸ್ಥಾನದ ವತಿಯಿಂದ ಈ ದೇವಸ್ಥಾನದ ಸುತ್ತಮುತ್ತಲು ಏನಾದರೂ ಕಲ್ಯಾಣ ಮಂಟಪ ನಿರ್ಮಾಣ ಮಾಡುವಂತ ಏನಾದರೂ ಚಿಂತನೆ ಇದೆಯಾ ಸರ್? ಅದು ಇದು ಮುಂದೆ ಇದಾದ್ಮೇಲೆ ಆ ಕಡೆಗೆ ಒಂದು ಸಭಾಭವನ ಇದೆಲ್ಲ ಆಗ್ಬೇಕು ಅಂತಿದೆ. ಬಟ್ ಆದ್ರೆ ಇನ್ನು ಇವಾಗ ಸದ್ಯಕ್ಕೆ ಇದು ಸಮುದಾಯ ಭವನ ಕಲ್ಯಾಣ ಇದೆಲ್ಲ ಮುಂದಕ್ಕೆ ಅದು ಇಟ್ಟಿದ್ದಾರೆ. ಮತ್ತೆ ಇಲ್ಲಿ ಮತ್ತೆ ಆರ್ಚ್ ಬರುತ್ತೆ. ಮತ್ತೆ ಇದಕ್ಕೆಲ್ಲ ಈ ಮೇಲ್ಗಡೆ ಬಂದು ಚಾವಣಿಗಳೆಲ್ಲ ಹಾಕ್ಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಎಲ್ಲಾ ಕಡೆ ಇದು ಯಾಕಂದ್ರೆ ಮಳೆ ಗಿಳೆ ಬಂದ್ರೆ ಬಿಸಿಲು ಮಳೆಯಿಂದ ಭಕ್ತಾದಿಗಳಿಗೆ ತೊಂದರೆ ಇರಬಾರ್ದು ಅಂತ. ಮತ್ತೆ ಇದರಲ್ಲಿ ಇನ್ನೂ ಪೂಜೆ ಇನ್ನೂ ವಿಶೇಷವಾಗಿ ಇನ್ನೂ ಜಾಸ್ತಿ ಮಾಡ್ಬೇಕು ಅನ್ನೋ ಒಂದು ಅಭಿಲಾಷೆ ಇದೆ. ನಿತ್ಯ ಅನ್ನದಾನ ಮಾಡ್ಬೇಕು ಅಂತ ಭಕ್ತಾದಿಗಳು ಬಂದು ಸಹಕಾರ. ಧನ್ಯವಾದಗಳು ಸ್ವಾಮಿಗಳೇ. ನಾನು ಪ್ರಪ್ರಥಮ ಬಾರಿಗೆ ಈ ಒಂದು ದೇಗುಲದ ದೈವ ಸನ್ನಿಧಿಗೆ ಆಗಮಿಸಿದ್ದೇನೆ. ಇದರ ಬಗ್ಗೆ ತಾವು ತುಂಬಾ ಉತ್ತಮವಾದ ವಿಷಯಗಳನ್ನು ದೇವಸ್ಥಾನದ ಬಗ್ಗೆ, ಇದರ ನಿರ್ಮಾಣದ ಬಗ್ಗೆ, ಮುಂದೆ ಕೈಗೊಳ್ಳಬೇಕಾಗಿರುವಂಥ ಕಾರ್ಯಯೋಜನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಆ ಭಗವಂತ ಇನ್ನಿನ ಹೆಚ್ಚು ಭಗವಂತನ ಆಶೀರ್ವಾದ ನಿಮಗೂ ಸದಾ ಸಿಗಲಿ. ನೀವು ಉತ್ತರೋತ್ತರ ನಿಮ್ಮ ಮನೆಯಲ್ಲಿ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಕಾಪಾಡಿಕೊಳ್ಳಿ. ಆ ಭಗವಂತ ಎಲ್ಲರೂ ಇಲ್ಲಿಗೆ ಕರೆಸ್ಕೊಳ್ಳಿ. ಆ ಒಂದು ಸೇವೆ ನಡೀಲಿ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ತೀವಿ. ಧನ್ಯವಾದಗಳು ಸ್ವಾಮಿಗಳೇ.